ಆಮೇಲೆ ಕೃಷ್ಣಪ್ಪನವರ ಜೊತೆಲಿದ್ದಂತಹ ಬೆಂಬಲಿಗರ ಮೇಲೆ ಕೆ ಕೃಷ್ಣಪ್ಪನವರು ಮತ್ತೆ ದೇವಣ್ಣವ್ರ ಜೊತೆಲಿದ್ದಂಥವ್ರು ಒಂದಷ್ಟು ಏನೋ ಹೊಡೆದಾಟ ಮಾಡಕ್ ಹೋಗ್ತಾರೆ. ಕೃಷ್ಣಪ್ಪನವರು ಒಂದು ಮಾತನ್ನ ಹೇಳ್ತಾರೆ, ರಾಜಕಾರಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಈ ಅಭಿವೃದ್ಧಿಯನ್ನು ಕಂಡಂತ ಕೆಲವರು ನಾಯಕರುಗಳು ಏನು ಅದ್ರ ಬಗ್ಗೆ ಅವ್ರು ಹಿಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಿರೀಕರುಗಳು ಮಾತಾಡ್ತಾರೆ, ಏನು ಈಗ ಮೊನ್ನೆ ಯಾರೋ ಮಾತಾಡಿದ್ರು, ರಂಗೋಲಿ ಬಿಡೋಕ್ಕೆ ಬಂದು ಅಲ್ಲ ಎಮ್ಮನ್ ಕೇಳಿದೆ, ಅವರೇ ಹೇಳ್ಬೋದಾಗಿತ್ತು. ಆ ಎಮ್ಮನ್ ಕೇಳಿದೆ, ಈ ಮೊದಲು ರೋಡ್ ಆಗಿತ್ತು ಆಮೇಲೆ ರಂಗೋಲಿ ಬಿಟ್ವಿ ಅಂತ ಅವ್ರು ಹೇಳಿದ್ರು. ಅವ್ರು ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ನಾವು ನಮ್ಮ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ. ಆದರೆ ಈ ಅಭಿವೃದ್ಧಿಯನ್ನು ಕಂಡಂಥ ಕೆಲವರು ನಾಯಕರುಗಳು ಏನು ಅದ್ರ ಬಗ್ಗೆ ಅವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಅದರಲ್ಲಿ ಅನುಭವಸ್ಥರಿದ್ದಾರೆ, ಹಿರೀಕರಿದ್ದಾರೆ, ಅವರು ಮಾತಾಡೋ ರೀತಿಗಳೇ ಬೇರೆ. ಹಿರೀಕರುಗಳು ಮಾತಾಡ್ತಾರೆ, ಏನು ಈಗ ಮೊನ್ನೆ ಯಾರೋ ಮಾತಾಡಿದ್ರು, ರಂಗೋಲಿ ಬಿಡೋಕ್ಕೆ ಬಂದು ಅಲ್ಲ ಎಮ್ಮನ್ ಕೇಳಿದೆ, ಅವರೇ ಹೇಳ್ಬೋದಾಗಿತ್ತು. ಆ ಎಮ್ಮನ್ ಕೇಳಿದೆ, ಈ ಮೊದಲು ರೋಡ್ ಆಗಿತ್ತು ಆಮೇಲೆ ರಂಗೋಲಿ ಬಿಟ್ವಿ ಅಂತ ಅವ್ರು ಹೇಳಿದ್ರು. ಅವ್ರು ಬುದ್ಧಿವಂತಿಕೆಯಿಂದ ಮಾತಾಡಿದ್ರು. ಆದರೆ ಏನು ನಮ್ಮ ನೆಲಮಂಗಲದಲ್ಲಿ ನಮ್ಮ ಜನಾಂಗದಲ್ಲೇ ಹುಟ್ಟಿ ಬೆಳೆದಿರೋ ಅಂತಕ್ಕಂಥ ಒಬ್ಬ ಭಾಸ್ಕರ್ ಪ್ರಸಾದ್ ಒಬ್ಬ ವ್ಯಕ್ತಿ, ಅವನು ಏನು ಮಾಡ್ತಾಯಿದ್ದಾನೆ, ಇಡೀ ಸಮೂಹ ನಮ್ಮ ಸಮೂಹ ಎಲ್ಲ ಏನಿದೆ, ಇಷ್ಟೊಂದು ಜನ ನಾಯಕರುಗಳು ಏನಿದ್ದಾರೆ, ಎಲ್ಲ ನಮ್ಮ MLA ಅವ್ರ ಪರವಾಗಿದ್ದಾರೆ. ಯಾಕೆಂದರೆ ಏನೋ ಒಂದು ಅಭಿವೃದ್ಧಿ ಕೆಲಸನೂ ಮಾಡ್ತಾವ್ರೆ, ನಮ್ಮವರು ಅಂತ ಬಂದಿದ್ದಾರೆ. ಇದು ಎಷ್ಟು ದಿನ ಇರುತ್ತೋ ಇರೋಲ್ವೋ, ಒಂದು ಏನು ಮೀಸಲಾತಿ ಇದು, ಅಲ್ಲಿವರೆಗೂ ಅಟ್ಲೀಸ್ಟ್ ನಮ್ಮವರು ಅಂತ ಬಂದಾಗ ನಾವು ಅವ್ರನ್ನ ಸಹಕರಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಾಗ ಅವ್ರು ಇನ್ನೂ ಮುಂದೆ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಅನುಕೂಲ ಆಗ್ತದೆ. ಅದರಲ್ಲಿ ಇವನೊಬ್ಬ ಹುಳ ಥರ ಉಟ್ಕೊಂಬಿಟ್ಟು ನೆಲಮಂಗಲದಲ್ಲಿ ಅವನು ಹೇಳ್ತಾನೆ, ನಾನು ಈ ಊರಲ್ಲಿ ಹುಟ್ಟಿ ಬೆಳೆದವನು ಅಂತ. ಅವನು ಇಲ್ಲೆಲ್ಲ ಹುಟ್ಟಿ ಬೆಳೆದಿದ್ದು ಮಾಗಡಿ ರೋಡಲ್ಲಿ ಹುಟ್ಟಿದವನು ಅವನು. ಅವನೇನು ಮಾಡ್ತಾನೆ, ಇಲ್ಲಿ ಬಂದ್ಬಿಟ್ಟು ಇಲ್ಲದೆಲ್ಲ ಮಾತಾಡಿ, ಅವ್ನು ಬಂದಿದ್ದು 78-79 ನೆಲಮಂಗಲಕ್ಕೆ. ಇಲ್ಲಿ ರಾಜ ಆರ್ಟ್ಸ್ ಅಂತ ಹೇಳ್ಬಿಟ್ಟು ಒಂದು ಪೆಟ್ಟಿ ಅಂಗಡಿನಲ್ಲಿ ಬ್ಯಾನರ್ ಬರೀತಾಯಿದ್ರು. ಆ ಯಪ್ಪ ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ ಅವರು. ಆ ಯಪ್ಪನ ಜೊತೆ ಸೇರಿಕೊಂಡು ಈ ಯಪ್ಪ ಬ್ಯಾನರ್ ಬರೆಯೋಕ್ಕೆ ಬಂದ. ಅಲ್ಲಿಗೆ ಬಂದನು, ಪಕ್ಕದಲ್ಲಿ ನಮ್ಮ DSS ರೂಮ್ ಇತ್ತು. ಆ ರೂಮಲ್ಲಿ ಬಂದು ಕೈ ಕಟ್ಕೊಂಡು ನಿಂತ್ಕೊಂಡು ಎಲ್ಲ ವೈಖರಿಗಳನ್ನು ನೋಡಿ, ರಾಮಪ್ಪರು ಅಧ್ಯಕ್ಷರಾಗಿದ್ದರು ಅವಾಗ, ಎಲ್ಲ ನೋಡ್ಕೊಂಡು ಇದು ಮಾಡ್ಕೊಂಡು ಏನು ಮಾಡ್ದ, ಸ್ವಲ್ಪ ದಿನ ಅಲ್ಲಿ ಜೊತೆಲೇ ಓಡಾಡ್ಕೊಂಡಿದ್ದ. ಅದಾದಮೇಲೆ ದುಡ್ಡಿನ ಆಸೆ ಜಾಸ್ತಿ ಆಗೋಯ್ತು ಅವನಿಗೆ. ಇದು ಪ್ರೊಫೆಸರ್ BK ಅವರ ಸಂಘಟನೆ, ಇಲ್ಲಿ ಯಾವುದೂ ನಡೆಯಲ್ಲ, ಇಲ್ಲಿ ನಾನೇನು ಮಾಡೋಕ್ಕಾಗಲ್ಲ, ನಾನು ಇವ್ರ ಮುಂದೆ ನಾನು ಬೇಳೆ ಬೇಯಲ್ಲ ಅಂದ್ಬಿಟ್ಟು ಎಂಥದೋ ಒಕ್ಕೂಟ ಅಂತ ಕಟ್ಕೊಂಡು ಹೊರಗಡೆ ಹೊರಟೋದ. ಹೋಗಿ ಆದಮೇಲೆ ಅಲ್ಲಿ ಇಲ್ಲಿ ಅದು ಇದು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಕೊನೆಗೆ ಆಂಜನೇಯಮೂರ್ತಿ ಅವರು ಸೋಲಕ್ಕೂ ಈ ಅಪ್ಪನೇ ಕಾರಣ. ಆಂಜನೇಯಮೂರ್ತಿ ಸೋಲೋಕ್ಕೂ ಇದೇ ಕಾರಣ. ಅವರು ಎಲ್ಲೆಲ್ಲೋ ಓಡಾಡ್ಕೊಂಡು ಏನೋ ಮಾಡ್ಕೊಂಡಿದ್ರು. ಅದೇನೋ ಲಾಸ್ಟ್ಗೆ ಈ ಅಪ್ಪನ ಹತ್ರ ಕರ್ಕೊಂಡಾಗ ಅವಾಗಿಂದ ಇವನಿಗೆ ಇದಾಗೋಯ್ತು. ಏನು ಮಾತಾಡ್ತಾನೆ, ಏನು ಬಿಡ್ತೀನಿ ಗೊತ್ತಿಲ್ಲ. ಕೆಲಸ ಇರೋದು SDPIನಲ್ಲಿ, ಕೆಲಸ ಮಾಡೋದು JDS BJPನಲ್ಲಿ. ಈ ಥರ ಕೆಲಸಗಳು ಮಾಡ್ಕೊಂಡು ಯಾರೆಲ್ಲಿ ಕರೀತಾರೆ ಅಲ್ಲಿ ಓಡೋಗ್ಬಿಡೋದು, ಅಲ್ಲಿ ಹೋಗ್ಬಿಟ್ಟು ಕಚ್ಚ ಮಾತಾಡ್ಬಿಡೋದು. ಅವರು ಬೇಜಾರು ಮಾಡ್ಕೊತಾರೆ ಇವ್ನು ಮಾತಾಡೋದನ್ನ. ಆದರೂ ಇವನು ಅರ್ಥ ಮಾಡ್ಕೊಳಲ್ಲ, ಇವನು ಬೇಜಾರು ಆಗಲ್ಲ. ಯಾರು ಎಷ್ಟು ಜನ ಬೈದಷ್ಟು ಖುಷಿನೇ ಅವನಿಗೆ. ಈ ಥರ ಮಾಡಿಕೊಂಡು ನೆಲಮಂಗಲದಲ್ಲಿ ಈಗ ನಮ್ಮ MLA ಅವ್ರ ಬಗ್ಗೆ ಯಾರು, ಇಡೀ ನಮ್ಮ ನೆಲಮಂಗಲ ತಾಲೂಕಲ್ಲಿ ನಮ್ಮ ಯಾರೋ ಅವ್ರ ಬಗ್ಗೆ ಮಾತಾಡಲ್ಲ. ಇವನೊಬ್ಬನೇ ಮಾತಾಡ್ತಾನೆ. ಯಾಕೆ ಮಾತಾಡ್ತಾನೆ? ಇವನೇನು ಮಾದಿಗರನಲ್ಲವ ಇವನು? ಯಾಕೆ ನಮ್ಮ ಸಮೂಹದಲ್ಲಿ ಯಾಕಿದ್ದಾನೆ ಇವನು? ಈಗ ನಮಗೆ ಇವನು ಇಲ್ಲಿ ಹುಟ್ಟು ಬೆಳೆದಿಲ್ಲೇ ಇರೋದ್ರಿಂದ ಇವನು ನಮ್ಮವನ ಅಂತ ನಮಗೆ ಡೌಟ್ ಆಗಿಬಿಟ್ಟಿದೆ. ಈ ಥರ ಇದು ಮಾಡ್ತಾನೆ. ಆಮೇಲೆ ಏನು ಮಾಡ್ತಾನೆ, ಈಗ MLA ಸಾಹೇಬರು EO ಮೇಡಮ್ನ ಬೈದ್ಬಿಟ್ಟು ರಜಾ ಕಳಿಸ್ಬಿಟ್ರು ಅಂತ. ಆಯಮ್ಮವ್ರು ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಈ ವಿಚಾರ, ಸಾಹೇಬ್ರು ನನ್ನ ಹತ್ರ ಏನೂ ಮಾತಾಡಿಲ್ಲ, ನಂದೇನೋ ಪರ್ಸ್ನಲ್ ಕೆಲಸ ಆಯಿತು, ನಾನು ರಜಾ ಹಾಕೋಗಿದ್ದೆ. ಹಿಂಗಿರೋವಾಗ ಇವನು ಯಾಕೆ ಈ ಥರ ಎಲ್ಲ ಹೇಳಬೇಕು? ಸುಳ್ಳು ಎಲ್ಲ ಯಾಕೆ ಏನು ಮಾಡ್ತಾನೆ? ಬರೀ ಬಚ್ಚಲ್ ಬಾಯಿ. ಇವ್ನಿಗೆ ಇಂಥವರೆಲ್ಲ ಏನು ಮಾಡಬೇಕು ಅಂತ ಚರಂಡಿಲಿ ಬಿದ್ದಿರೋ ಚಪ್ಪಲಿ ತಗೊಂಡು ನಾಲ್ಗೆ ಉಜ್ಜಬೇಕು ಇಂಥ ನನ್ನ ಮಕ್ಕಳಿಗೆ ಅಂಥ ಕೆಲಸ ಮಾಡ್ತಾನೆ ಇವನು. ಎಲ್ಲ ಇವನೊಬ್ಬರಿಂದನೇ ಎಲ್ಲ ಸೃಷ್ಟಿ. ಇಂಥವ್ರನ್ನ ನಿಜವಾಗೂ ಪೊಲೀಸ್ನವ್ರು ಯಾಕೆ ಬಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ. ಇವನೊಬ್ಬ ರೌಡಿ ಶೀಟರ್ ಇದ್ದಾನೆ. ರೌಡಿ ಶೀಟರ್ ಇದ್ದರೂ ಕೂಡ ಇವನ ಬಗ್ಗೆ ಯಾವುದೇ ಇದನ್ನು ತಗೋತಾ ಇಲ್ಲ. ಅವನು ಇಂಥ ಕೆಲಸಗಳು ಮಾಡಿದಾಗ ಸಮಾಜಘಾತ ಕೆಲಸಗಳು ಇಂಥವೆಲ್ಲ ಮಾಡ್ತಾನೆ. ಹಿಂದೆ ಯಾವುದಾದ್ರು ಇದು ಜಯಪ್ರಸಾದ್ ನರಸಿಂಹಮ್ಗೆ ಕಲ್ಲೆಲ್ಲ ಹೊಡೆದು ಗಲಾಟೆ ಮಾಡಿಬಿಟ್ರು. ಇವತ್ತು BML ಕೃಷ್ಣಪ್ಪರು ನನ್ನ ಅಷ್ಟು ಮುದ್ದಾಡ್ತಿದ್ರು ಅಂತ ಹೇಳ್ತಾರೆ. ಅವ್ರು ರೌಡಿ ಲಿಸ್ಟ್ ಓಪನ್ ಮಾಡಿಸಿದ್ದೆ ಅವರು, ಅಷ್ಟು ಇದು ಮಾಡಿದವರು. ಇವತ್ತು ಹೇಳ್ತಾನೆ ನಾನು ಹಿಂಗೆ ಅಂತ ಹೇಳ್ಬಿಟ್ಟು. MLA ಅವರು ಇವನ್ನ ಲಾಸ್ಟಲ್ಲಿ ಅಣ್ಣ ಅಂತ ಕರೆದು, ಇಲ್ಲ ಅಣ್ಣ ಅಂತ ನಾನು ಕರಿ, ಇಲ್ಲ ಗುರುಗಳೇ ಅಂತ ಕರಿ. ಇವನು ಯಾವನು ಗುರುಗಳಿಗೆ ಯಾವತ್ತ ಎಲೆಕ್ಷನ್ ನಿಂತ್ಕೊಂಡು 188 ಓಟ್ ತಗೊಂಡ್ಬಿಟ್ಟು 1800 ತಗೊಂಡೆ ಅಂತ ಹೇಳ್ತಾನೆ. ಅವನು ಬಂದಿದ್ದೆ 118 ಓಟೇನೋ, 1800 ಓಟ್ ತಗೊಂಡಿದ್ದೆ ನಾನು ಅಂತ ಹೇಳ್ತಾನೆ. ಈ ಥರ ಸುಳ್ಳುಗಳು ಹೇಳ್ಕೊಂಡು ಇದು ಮಾಡ್ಕೊಂಡು ತಿರುಗ್ತಾನೆ. ಏನಂದರೆ ಅವ್ರಿಗೆ ಇವಾಗ ಕೈ ಕಟ್ಟಾಕ್ದಂಗೆ ಆಗ್ಬಿಟ್ಟಿದೆ. ಎಲ್ಲೂ ಅವ್ರಿಗೆ ಏನು ಓಡಾಡೋಕ್ಕಾಗ್ತಾಯಿಲ್ಲ, ಅವ್ರ ವ್ಯವಹಾರಗಳಿಗೆ ತೊಂದರೆ ಆಗ್ತಾಯಿದೆ. ಈ ಥರ ನಮಗೆ MLA ಬಂದಾಗಿಂದ ಈ ಥರ ಆಗ್ಬಿಡ್ತಲ್ಲ. ಈಗೇನಂದರೆ MLA ಅವರೂ ಏನೂ ತಿನ್ನಲ್ಲ, ಇನ್ನೊಬ್ರಿಗೂ ತಿನ್ನೋಕ್ಕೆ ಬಿಡಲ್ಲ. ಅವ್ರು ಏನು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಬೇಕು. ಇಂಥ ಕೆಲಸಗಳು ಮಾಡುವಾಗ ಇವ್ರೇನು ಮಾಡ್ತಾರೆ, ಯಾರ್ದೋ ಒಬ್ಬರದ್ದು ಪತ್ರ ತಗೊಂಡೋಗೋದು, ಅದು
ನಾಲಾಯಕ್ ಅದು. ಅದರಲ್ಲಿನ ಮುಂದಕ್ಕೆ ಅದು ಏನು ಮಾಡೋಕ್ಕಾಗಲ್ಲ. ಅಂಥವ್ನಿಗೆ ಮಾಡಿಕೊಡ್ರಿ ಅಂತ ಕೇಳೋದು. ಅಧಿಕಾರಿಗಳು ಧಮಕಿ ಹಾಕೋದು, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ಹೇಳೋದು. ಅವರು ಇವ್ರಿಗೆ ಎದ್ರಕೊಂಡು ರಜೆ ಹಾಕೋತಾರೆ ಹೊರತು MLA ಅವ್ರು ಬೈತಾರೆ ಅಂತಾಗಲಿ ಇನ್ನೊಬ್ರು ಏನೋ ಮಾಡ್ತಾರೆ ಅಂತಾಗಲಿ ಯಾವತ್ತೂ ಮಾಡಿಲ್ಲ. ಈ ಥರ ಅಲ್ಕ ಕೆಲಸಗಳು ಮಾಡ್ತಾರೆ. ಇವನೊಬ್ಬ ಲೋಫರ್ ಇವನು. ಈ ನಿಜ ಹೇಳ್ಬೇಕು ಅಂದರೆ ನಮ್ಮ ನೆಲಮಂಗಲದಾಗ ಇರೋಕ್ಕೆ ನಾಲಾಯಕ್. ಇವನು ಬಂದಾಗಿಂದನೇ ನೆಲಮಂಗಲ ಹಾಳಾಗೋಗ್ತಾ ಇದೆ. ಇವರೆಲ್ಲ ರೌಡಿಸಮ್ ಕಟ್ಕೊಂಡು ಎಲ್ಲ ಕಡೆ ಗಲಾಟೆ ಮಾಡಿ ಅವಾಗಿಂದನೇ ರೌಡಿಸಮ್ ಸ್ಟಾರ್ಟ್ ಆಗಿದ್ದು. ಪಾಪ ಆಂಜನಮೂರ್ತಿ ಅವ್ರನ್ನ ಹಾಳು ಮಾಡಿದ್ದೆ ಇವನು. ಈ ಮೂಲಕ ಇವನ್ನ ನೆಲಮಂಗಲದಿಂದ ಆಚೆಗೆ ಇದು ಮಾಡಬೇಕು, ಗಡೀಪಾರು ಮಾಡಬೇಕು. ಇವನು ಇಲ್ಲಿಂದ ಹೋಗ್ಬೇಕು. ಒಬ್ಬ ರೌಡಿ ಸಿಟ್ಟರು ಇವನ್ನ ಏನು ಮಾಡಬೇಕು ಆ ಥರ ಪೊಲೀಸ್ನವರೇ ಆಗಲಿ ಇನ್ನೊಬ್ಬರೇ ಆಗಲಿ ಅದನ್ನು ತಗೊಂಡು ಇದು ಮಾಡಬೇಕು. ಅವನಿಗೆ ಇನ್ನೊಂದು ಮೊದಲೇ ರೌಡಿ, ಈ ಥರ ರೌಡಿಸಮ್ ಕೆಲಸ ಮಾಡ್ತಾನೆ. ಅವನಿಗೆ ಬಂದೂಕು ಬೇರೆ ಸಪ್ಲೈ. ಮೊದಲು ಅದನ್ನು ಕಿತ್ಕೊಬೇಕು ಪೊಲೀಸ್ನವರು, ವಾಪಸ್ ಕಿತ್ಕೊಂಡು ಅವನ್ನ ನೆಲಮಂಗಲದಿಂದ ಗಡೀಪಾರು ಮಾಡಬೇಕು. ನಮ್ಮ ಜನ ಇದ್ದಾರೆ, ಒಲೆಯರು ಮಾದಿಗರು, ನಾವೆಲ್ಲ ಹೆಂಗೆ ಒಟ್ಟಿಗಿದ್ದೀವಿ, ನಮ್ಮನ್ನೆಲ್ಲ ಹಾಳು ಮಾಡಿಬಿಟ್ಟ, ಒಬ್ರಿಗೊಬ್ರು ಸೇರಿದಂಗೆ ಮಾಡಿಬಿಟ್ಟ. ಎಲ್ಲ ಸುಮ್ಮನೆ ಮಾಡಿ ಮೈಸೂರು ಕಡೆ ಹೋಗಲಿ ಚಪ್ರಿದಾನ ಹೊಡಿತಾರೆ ಅವನಿಗೆ. ಅಂಬೇಡ್ಕರ್ ಬಗ್ಗೆ ಅವರೇ ಮಾಡ್ತಾರೆ. ಅದು ಸ್ಟಾರ್ಟಿಂಗಿಂದ ಅವ್ರದ್ದೊಂದು ಟೀಮ್ ಮಾಡ್ಕೊಂಡ್ರು. ಎಷ್ಟು ಕಲೆಕ್ಷನ್ ಮಾಡಿದ್ರು, ಎಷ್ಟು ಬಿಟ್ಟರು ಏನಂತ ಗೊತ್ತಿಲ್ಲ, ಯಾರಿಗೂ ಲೆಕ್ಕ ಕೊಟ್ಟಿಲ್ಲ. ಇವ್ರನ್ನ ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರನ್ನ ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಹಂಗೂ ಒಂದು ಸರಿ ರವಿ ಅವರು, ಮೂರ್ತಿ ಇವರೆಲ್ಲ ಬಂದು MLA ಅವ್ರ ಹತ್ರ ಕೇಳಿದ್ರು, ಸರ್ ಅದೊಂದು ಏನೋ ಅವ್ನು ಮಾಡಿ ಅಂತ. ಆಯ್ತಪ್ಪ ಮಾಡೋಣ, ನೀವೆಲ್ಲ ಸೇರ್ಕೊಂಡು ಒಟ್ಟಿಗೆ ಒಂದು ಟೀಮ್ ಮಾಡ್ಕೊಂಡು ಬನ್ನಿ ಅಂತ ಅವ್ರು ಹೇಳಿದ್ರು. ನಾನೇ ಮಾಡಿಸ್ತೀನಿ, ಆಯಿತು ಪರವಾಗಿಲ್ಲ ಬನ್ನಿ. ಅವ್ರು ಏನು ಮಾಡ್ಕೊತಾರೋ ಮಾಡ್ಕೊಳ್ಳಿ, ಅವ್ರು ಏನು ತಿನ್ಕೊತಾರೋ ತಿನ್ಕೊಳ್ಳಿ, ನಾನೇ ಮಾಡಿಸ್ತೀನಿ, ನೀವು ಒಂದು ಟೀಮ್ ಮಾಡ್ಕೊಂಡು ಒಂದು ಗ್ರೂಪ್ ಮಾಡ್ಕೊಂಡು ಬನ್ನಿ, ಟ್ರಸ್ಟ್ ಮಾಡೋಣ ಅದಕ್ಕೆ ಅಂತ ಹೇಳಿದ್ರು ಸರ್. ಎಲ್ಲಿ ಅವ್ರ ಪಾಲನೆ ಎಲ್ಲಿ ಮಾಡ್ತಾರೆ? ಹೆಸರು ಹೇಳ್ತಾರೆ ಅಷ್ಟೇ. ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಕಡೆ ರೋಲ್ ಕಾಲ್ ಮಾಡ್ತಾರೆ ಅವರು.